ಅಂತದ್ದು. ಮೂಲ ಆಧಾರಗಳಲ್ಲಿ ಎರಡು ಪ್ರಮುಖ ವಿಧಗಳನ್ನು ನಾವು ನೋಡ್ತಕ್ಕಂಥದ್ದು. ಒಂದು ಸಾಹಿತ್ಯಿಕ ಆಧಾರಗಳಲ್ಲಿ ಎರಡು ಪ್ರಕಾರಗಳು ಬರ್ತಾವೆ, ದೇಶೀಯ ಸಾಹಿತ್ಯ ಮತ್ತು ವಿದೇಶಿ ಸಾಹಿತ್ಯ ಅಂತ ಎರಡು ಪ್ರಕಾರಗಳು. ಇಂಥ ನಾವು ಸಾಹಿತ್ಯ ಆಧಾರದಲ್ಲಿ ಮೂಲಾಧಾರಗಳನ್ನು ನೋಡುವಂಥದ್ದು. ಅದೇ ರೀತಿಯಾಗಿ ನಾವು ಇಲ್ಲಿ ಆರಂಭದಲ್ಲಿ ಇರ್ತಕ್ಕಂಥದ್ದು ನಾವು ನೋಡ್ತಾ ಹೋದಾಗ ನಾವು ಪ್ರಮುಖವಾಗಿರ್ತಕ್ಕಂಥದ್ದು ಇಲ್ಲಿ ನಾವು ಇಂಥರ ಪ್ರಾಕ್ತನ ಆಧಾರಗಳಿಗೆ ಸಂಬಂಧಪಟ್ಟಂಗೆ ಕೂಡ ಅಧ್ಯಯನ ಮಾಡಿರ್ತಕ್ಕಂಥದ್ದು. ಪ್ರಾಕ್ತನ ಆಧಾರಗಳಲ್ಲಿ ಸುಮಾರು 5 ರೀತಿಯಾಗಿರ್ತಕ್ಕಂಥ ಆಧಾರಗಳನ್ನ ನಾವು ನೋಡ್ತಕ್ಕಂಥದ್ದು. ಉತ್ಖನನಗಳಿರ್ಬೋದು, ಸ್ಮಾರಕಗಳು, ನೆಕ್ಸ್ಟ್ ನಾಣ್ಯಗಳು, ವರ್ಣಚಿತ್ರಗಳು, ಶಾಸನಗಳು, ಈ ರೀತಿಯಾಗಿರ್ತಕ್ಕಂಥ ಆಧಾರಗಳನ್ನು ನಾವು ನೋಡುವಂಥದ್ದು. ಅದೇ ರೀತಿಯಾಗಿ ಇಲ್ಲಿ ನಾವು ಇನ್ನೂ ಪ್ರಮುಖವಾಗಿರ್ತಕ್ಕಂಥ ಸಾಹಿತ್ಯ ಆಧಾರಗಳಲ್ಲಿ ದೇಶೀಯ ಸಾಹಿತ್ಯ ಅಂದ್ರೆ ದೇಶೀಯ ಬರಹಗಾರರು, ವಿದ್ವಾಂಸರು ಸಾಹಿತ್ಯವನ್ನು ರಚಿಸಿರ್ತಕ್ಕಂಥದ್ದು ದೇಶೀಯ ಸಾಹಿತ್ಯ ಅಂತ ಹೇಗೆ ಕರೀತಾರೆ. ನೆಕ್ಸ್ಟ್ ಇಲ್ಲಿ ನಾವು ವಿದೇಶಿ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಗೆ ಇವತ್ತಿನ ತರಗತಿಯಲ್ಲಿ ವಿದೇಶಿ ಸಾಹಿತ್ಯವನ್ನು ಅಧ್ಯಯನ ಮಾಡುವಂಥದ್ದು. ವಿದೇಶಿ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಗೆ ವಿದೇಶಿ ಬರಹಗಾರರು, ಸಾಹಿತಿಗಳು, ವಿದ್ವಾಂಸರು ತಮ್ಮದೇ ಆಗಿರ್ತಕ್ಕಂಥ ಕವಿತೆಗಳನ್ನು ರಚಿಸಿರ್ತಕ್ಕಂಥದ್ದನ್ನು ನಾವು ನೋಡ್ತಕ್ಕಂಥದ್ದು. ಇಲ್ಲಿರ್ತಕ್ಕಂಥ ಧಾರ್ಮಿಕ ವ್ಯವಸ್ಥೆ, ಸಾಂಸ್ಕೃತಿಕ ವ್ಯವಸ್ಥೆ, ಹಲವಾರು ವ್ಯವಸ್ಥೆಗಳ ಒಂದು ಅಧ್ಯಯನ ಮಾಡ್ತಕ್ಕಂಥದ್ದು. ಭಾಳಷ್ಟು ಜನ ವಿದೇಶಿಗರು, ಪ್ರವಾಸಿಗರಿರ್ಬೋದು, ತತ್ವಜ್ಞಾನಿಗಳಿರ್ಬೋದು, ಯಾತ್ರಿಕರಿರ್ಬೋದು, ವ್ಯಾಪಾರಿಗಳು ಮತ್ತು ವಿದ್ಯಾರ್ಥಿಗಳು ತಮ್ಮದೇ ಆಗಿರ್ತಕ್ಕಂಥ ಮಾಹಿತಿಗಳನ್ನು ಬಿಟ್ಟಿರ್ತಕ್ಕಂಥದ್ದು. ಭಾರತದ ಇತಿಹಾಸಕ್ಕೆ ತಮ್ಮದೇ ಆಗಿರ್ತಕ್ಕಂಥ ವಿಶಿಷ್ಟ ಮಾಹಿತಿಯನ್ನು ನೀಡಿರ್ತಕ್ಕಂಥದ್ದನ್ನು ನಾವು ನೋಡುವಂಥದ್ದು. ಅಂಥ ಒಂದು ಆಧಾರಗಳನ್ನು ನಾವು ನೋಡ್ತಾ ಹೋದಾಗ ಆರಂಭದಲ್ಲಿ ಬರ್ತಕ್ಕಂಥದ್ದು ಭಾರತ ಇತಿಹಾಸಕ್ಕೆ ಸಂಬಂಧಪಟ್ಟಂಗೆ ಆರಂಭದಲ್ಲಿರ್ತಕ್ಕಂಥ ಆಧಾರಗಳನ್ನು ನಾವು ನೋಡ್ತಾ ಹೋದಾಗ ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ವ್ಯಕ್ತಿ ನಾವು ನೋಡ್ತಾ ಹೋದಾಗ ಗ್ರೀಕ್ ರಾಯಭಾರಿಗಳು, ಗ್ರೀಕ್ ಬರಹಗಾರರು, ಗ್ರೀಕ್ ಸಾಹಿತಿಗಳನ್ನು ನೋಡ್ತಕ್ಕಂಥದ್ದು. ಹಲವಾರು ಜನ ಸಾಹಿತಿಗಳು, ವಿದ್ವಾಂಸರನ್ನು ನಾವು ನೋಡುವಂಥದ್ದು. ಹಲವಾರು ಜನ ವಿದ್ವಾಂಸರನ್ನು ಮತ್ತು ಸಾಹಿತಿಗಳನ್ನು ನಾವು ನೋಡ್ತಕ್ಕಂಥದ್ದು. ಹಲವಾರು ಜನ ಸಾಹಿತಿಗಳು ಮತ್ತು ವಿದ್ವಾಂಸರು ತಮ್ಮದೇ ಆಗಿರ್ತಕ್ಕಂಥ ರೀತಿಯೊಳಗೆ ಸಾಹಿತ್ಯ ಕೃತಿಗಳನ್ನು ರಚಿಸಿರ್ತಕ್ಕಂಥ ವ್ಯವಸ್ಥೆಯನ್ನು ನಾವು ನೋಡುವಂಥದ್ದು. ಅದಕ್ಕೋಸ್ಕರ ಇಲ್ಲಿರ್ತಕ್ಕಂಥ ಪ್ರಾಥಮಿಕವಾಗಿರ್ತಕ್ಕಂಥ ಮಾಹಿತಿಯನ್ನು ವಿದೇಶಿ ಬರಹಗಾರರ ಬಿಟ್ಟು ಹೋಗಿರ್ತಕ್ಕಂಥದ್ದು. ವಿದೇಶಿ ಬರಹಗಾರರು, ಸಾಹಿತಿಗಳು ತಮ್ಮದೇ ಆಗಿರ್ತಕ್ಕಂಥ ವಿಶಿಷ್ಟವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಅಂಥವ್ರು ಗ್ರೀಕ್ ರಾಯಭಾರಿ ಆಗಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ವ್ಯಕ್ತಿಗಳಲ್ಲಿ ಗ್ರೀಕ್ ರಾಯಭಾರಿ ಮೆಗಾಸ್ಥೆನಿಸ್ ಅಂತಕ್ಕಂಥ ವ್ಯಕ್ತಿ ಪ್ರಮುಖವಾಗಿರ್ತಕ್ಕಂಥ ವ್ಯಕ್ತಿ. ನೋಡಿ, ನಿಮ್ಗೆ ಕ್ವಶನ್ಸ್ ಕೇಳ್ತಿರ್ತಾರೆ 1 ಮಾರ್ಕ್ಸಿಗೆ ಸಂಬಂಧಪಟ್ಟಂಗೆ. ಗ್ರೀಕ್ ರಾಯಭಾರಿ ಮೆಗಾಸ್ಥೆನಿಸ್ನ ಕೃತಿ ಯಾವುದು ಅಂತ ಹೇಳಿ ಇಂಡಿಕಾ ಅಂತಕ್ಕಂಥ ಕೃತಿಯನ್ನು ಬರೆದಿರ್ತಕ್ಕಂಥದ್ದು. ನೀವು ನೋಡಿ, ಪರೀಕ್ಷಾ ದೃಷ್ಟಿಯಿಂದ ಕ್ರಮ ಸಂಖ್ಯೆ ಮತ್ತು ಲೇಖಕರು, ಕೃತಿಗಳು 3 ರೀತಿ ಒಳಗೆ ಟೇಬಲ್ ಹಾಕಿ ಬರ್ಕೊಂಡ್ರೆ ಅಂದ್ರೆ ಭಾಳ ಈಸಿಯಾಗಿರ್ತಕ್ಕಂಥ ಒಂದು ಉತ್ತರವನ್ನು ಬರೆಯುವಂಥ ಚಾನ್ಸಸ್ ಐತಿ. ಲೇಖಕರು ಮತ್ತು ಕೃತಿಗಳು ಕ್ರಮ ಸಂಖ್ಯೆ ಅಂತ ಹೇಳಿ ಫಸ್ಟ್ ಬರ್ಕೋಬೇಕು. ಎರಡನೇ ಹಂತದಲ್ಲಿ ಲೇಖಕರ ಅಂತ ಹೇಳಿ ಬರ್ಕೋಬೇಕು. 3ನೇ ಹಂತದಲ್ಲಿ ಕೃತಿಗಳು, ಅವ್ರು ಬರೆದಿರ್ತಕ್ಕಂಥ ಕೃತಿಗಳನ್ನ ಬರಿತಾ ಹೋದ್ರೆ ತಿಳ್ಕೊರಿ ಭಾಳ ಈಸಿಯಾಗಿರ್ತಕ್ಕಂಥ ಒಂದು ಉತ್ತರವನ್ನು ರೆಡಿ ಮಾಡ್ಕೋತಕ್ಕಂಥದ್ದು. ವಿದೇಶಿ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಗೆ ವಿದೇಶಿ ಸಾಹಿತಿಗಳು, ಯಾತ್ರಿಕರು, ಬರಹಗಾರರು, ವಿದ್ವಾಂಸರು ತಮ್ಮದೇ ಆಗಿರ್ತಕ್ಕಂಥ ಮಾಹಿತಿಗಳನ್ನು ನೀಡಿರ್ತಕ್ಕಂಥ ಆ ಮಾಹಿತಿಗಳಲ್ಲಿ ಪ್ರಥಮವಾಗಿರ್ತಕ್ಕಂಥ ಗ್ರೀಕ್ ರಾಯಭಾರಿ ಆಗಿರ್ತಕ್ಕಂಥ ವ್ಯಕ್ತಿ ಮೆಗಾಸ್ಥೆನಿಸ್ ಅಂತಕ್ಕಂಥ ವ್ಯಕ್ತಿ ಇಂಡಿಕಾ ಕೃತಿಯನ್ನು ಬರೆದಿರ್ತಕ್ಕಂಥದ್ದು. ಇದು ಇಂಡಿಕಾ ಕೃತಿ ಮೌರ್ಯ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂಗೆ ಮೌರ್ಯರ ಕಾಲದ ದಕ್ಷಿಣ ಉತ್ತರ ಭಾರತದ ಬಗ್ಗೆ ಮಾಹಿತಿಯನ್ನು ತಿಳಿಸ್ತಕ್ಕಂಥದ್ದು. ಹೀಗಾಗಿ ಭಾಳಷ್ಟು ಮಾಹಿತಿಯನ್ನು ಒಳಗೊಂಡಿರ್ತಕ್ಕಂಥ ಒಂದು ಕೃತಿ. ಇನ್ನೊಬ್ಬ ಪ್ರಮುಖನಾಗಿರ್ತಕ್ಕಂಥ ವ್ಯಕ್ತಿ ಗ್ರೀಕ್ ಇತಿಹಾಸಕಾರ ಟಾಲ್ಮಿ ಅಂತಕ್ಕಂಥ ವ್ಯಕ್ತಿ ಬರ್ತಾನೆ. ಈತ ಜಾಗ್ರಫಿ ಅಂತಕ್ಕಂಥ ಕೃತಿಯನ್ನು ಈತ ರಚಿಸಿರ್ತಕ್ಕಂಥದ್ದು.
ನೋಡ್ರಿ ನಿಮ್ ಕ್ವಶನ್ಸ್ ಕೇಳ್ತಿರ್ತಾರ 1 ಮಾರ್ಕ್ಸಿಗೆ ಅದು ಸಂಬಂಧಪಟ್ಟಂಗ, ಮತ್ತು ಈ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟಂಗ ಅದು ಕೇಳ್ತಿರ್ತಾರ. ತಾಳ್ಮೆಯು ಯಾವ ದೇಶದ ಇತಿಹಾಸಕಾರ ಅಂತಕ್ಕಂಥ ಪ್ರಶ್ನೆಯನ್ನ ಕೇಳ್ತಿರ್ತಾರ. ನೆಕ್ಸ್ಟ್ ತಾಳ್ಮೆಯ ಕೃತಿ ಯಾವುದು ಅಂತ ಹೇಳಿ ಕೇಳ್ತಿರ್ತಾರ. ಜಾಗ್ರಫಿ ಅಂತಕ್ಕಂಥದ್ದು ಆತನ ಕೃತಿ. ನೋಡ್ರಿ ಪ್ರಾಚೀನ ಭಾರತದ ವ್ಯಾಪಾರ ಮತ್ತು ವಾಣಿಜ್ಯಗಳ ಸಂಬಂಧವನ್ನು ತಿಳಿಸ್ತಕ್ಕಂಥ ಜಾಗ್ರಫಿ ಅಂತಕ್ಕಂಥ ಕೃತಿ ಪ್ರಾಚೀನ ಭಾರತದ ವ್ಯಾಪಾರ ಸಂಬಂಧ, ಯಾವ ದೇಶದೊಂದಿಗೆ ವ್ಯಾಪಾರ ಸಂಬಂಧವನ್ನು ಹೊಂದಿತ್ತು, ಎದರೊಂದಿಗೆ ಅನ್ಯೂನ್ಯವಾಗಿರ್ತಕ್ಕಂಥ ಸಂಬಂಧಗಳನ್ನು ಹೊಂದಿತ್ತು ಅಂತಕ್ಕಂಥದ ಇಡೀ ಆಗಿರ್ತಕ್ಕಂಥ ಅಧ್ಯಯನವನ್ನ ಮಾಡುವಂಥದ್ದು. ನೆಕ್ಸ್ಟ್ ಇದಾದ ನಂತರ ಇಲ್ಲಿ 3ನೇ ವ್ಯಕ್ತಿ ಅನಾಮಿಕ ಅಂತಕ್ಕಂಥ ವ್ಯಕ್ತಿ, ಗ್ರೀಕ್ ಲೇಖಕ ಬರಹಗಾರ ಆಗಿರ್ತಕ್ಕಂಥ ವ್ಯಕ್ತಿ ಅನಾಮಿಕ ಅಂತಕ್ಕಂಥ ವ್ಯಕ್ತಿ ಇಲ್ಲಿ ತಂದೆಯಾಗಿರ್ತಕ್ಕಂಥ ಒಂದು ಕೃತಿಯನ್ನು ರಚಿಸಿರ್ತಕ್ಕಂಥದ್ದು. ದಿ ಪೆರಿಪ್ಲಸ್ ಆಫ್ ಎರಿಥ್ರಿಯನ್ ಸಿ ಅಂತಕ್ಕಂಥ ಕೃತಿಯನ್ನ ಈತ ರಚಿಸಿರ್ತಕ್ಕಂಥದ್ದು. ದಿ ಪೆರಿಪ್ಲಸ್ ಆಫ್ ಎರಿಥ್ರಿಯನ್ ಸಿ ಅಂತಕ್ಕಂಥ ಕೃತಿಯನ್ನ ಈತ ರಚಿಸಿರ್ತಕ್ಕಂಥದ್ದು. ಅನಾಮಿಕ ಅಂತಕ್ಕಂಥ ಗ್ರೀಕ್ ಬರಹಗಾರ ತಂದೆಯಾಗಿರ್ತಕ್ಕಂಥ ಒಂದು ಕೃತಿಯನ್ನ ರಚಿಸಿರ್ತಕ್ಕಂಥದ್ದು. ಅನಾಮಿಕ ಅಂತಕ್ಕಂಥ ವ್ಯಕ್ತಿ ದಿ ಪೆರಿಪ್ಲಸ್ ಆಫ್ ಎರಿಥ್ರಿಯನ್ ಸಿ ಅಂತಕ್ಕಂಥ ಕೃತಿಯನ್ನು ರಚಿಸಿರ್ತಕ್ಕಂಥದ್ದು. ಇದು ಭಾರತದ ಕಡಲ ತೀರಗಳು, ನಗರಗಳು, ರಾಜರು, ನೆಕ್ಸ್ಟ್ ರಾಜರ ಉತ್ಪಾದಿಸ್ತಕ್ಕಂಥ ಉತ್ಪಾದನೆಗೆ ಸಂಬಂಧಪಟ್ಟಂತ ಮಾಹಿತಿಗಳನ್ನ ತಿಳಿಸ್ತಕ್ಕಂಥದ್ದು. ಇದು ಅಮೂಲ್ಯವಾಗಿರ್ತಕ್ಕಂಥ ಮಾಹಿತಿಗಳನ್ನ ತಿಳಿಸ್ತಕ್ಕಂಥದ್ದು. ಇನ್ನೊಬ್ಬ ರೋಮ್ನ ಇತಿಹಾಸಕಾರ ಪ್ಲಿನಿ ಅಂತಕ್ಕಂಥ ವ್ಯಕ್ತಿ, ನ್ಯಾಚುರಲ್ ಹಿಸ್ಟೋರಿಯಾ ಅಂತಕ್ಕಂಥ ಕೃತಿಯನ್ನು ರಚಿಸಿರ್ತಕ್ಕಂಥದ್ದು. ರೋಮ್ನ ಇತಿಹಾಸಕಾರ ಪ್ಲಿನಿ ಅಂತಕ್ಕಂಥ ವ್ಯಕ್ತಿ ನ್ಯಾಚುರಲ್ ಹಿಸ್ಟೋರಿಯಾ ಅಂತಕ್ಕಂಥ ಕೃತಿಯನ್ನು ರಚಿಸಿರ್ತಕ್ಕಂಥದ್ದು. ಇದು ಭಾರತ ರೋಮ್ಗಳ ಸಂಬಂಧವನ್ನು ತಿಳಿಸ್ತಕ್ಕಂಥದ್ದು. ಪ್ಲಿನಿಯ ನ್ಯಾಚುರಲ್ ಹಿಸ್ಟ್ರಿ ಇಲ್ಲಿ ನಮಗ ಏನತ್ತಂದ್ರ ಪ್ರಮುಖವಾಗಿರ್ತಕ್ಕಂಥ ಮಾಹಿತಿ ಭಾರತ ಮತ್ತು ರೋಮ್ ಸಂಬಂಧಕ್ಕೆ ಸಂಬಂಧಪಟ್ಟಂಗ ರಾಜಕೀಯ ವಿಚಾರಗಳಿರ್ಬೋದು, ವಿವಿಧ ರೀತಿಯಾಗಿರ್ತಕ್ಕಂಥ ಒಟ್ಟು ವ್ಯವಸ್ಥೆ, ಅಲ್ಲಿರ್ತಕ್ಕಂಥ ವ್ಯವಸ್ಥೆ ಏನಿರ್ತ ಇಡೀ ಆಗಿರ್ತಕ್ಕಂಥ ಮಾಹಿತಿಯನ್ನ ತಿಳಿಸ್ತಕ್ಕಂಥದನ್ನ ನಾವು ನೋಡುವಂಥದ್ದು. ನೆಕ್ಸ್ಟ್ ಇದಾದ ನಂತರ ನಾವಿಲ್ಲಿ ಆರಂಭದಲ್ಲಿ ಬರ್ತಕ್ಕಂಥ ಗ್ರೀಕ್ ರಾಯಭಾರಿಗಳು, ಗ್ರೀಕ್ ಇತಿಹಾಸಗಾರರು, ಗ್ರೀಕ್ ವ್ಯಕ್ತಿಗಳನ್ನು ನಾವು ನೋಡ್ತಕ್ಕಂಥದ್ದು. 2ನೇ ಹಂತಕ್ಕೆ ಬಂದಾಗ ಇಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಚೀನಾ ದೇಶಕ್ಕೆ ಸೇರಿರ್ತಕ್ಕಂಥ ಪ್ರಮುಖ ರಾಯಭಾರಿಗಳನ್ನು ನಾವು ನೋಡ್ತಕ್ಕಂಥ. ಚೀನಾ ದೇಶಕ್ಕೆ ಸೇರಿರ್ತಕ್ಕಂಥ ಚೀನಾ ಯಾತ್ರಿಕರಿರ್ಬೋದು, ಚೀನಾ ವಿದ್ಯಾರ್ಥಿಗಳಿರ್ಬೋದು, ಚೀನಾ ವಿದ್ವಾಂಸರಿರ್ಬೋದು, ಅವರು ತಮ್ಮದೇ ಆಗಿರ್ತಕ್ಕಂಥ ಒಂದು ಲೇಖನ, ಬರಹ, ತತ್ವಜ್ಞಾನದ ಮೂಲಕ ಕೃತಿಗಳನ್ನು ರಚಿಸಿರ್ತಕ್ಕಂಥದನ್ನ ನಾವು ನೋಡುವಂಥದ್ದು. ಅದಕ್ಕೋಸ್ಕರ ಇಲ್ಲಿ ಚೀನಾದ ಯಾತ್ರಿಕರನ್ನು ನಾವು ನೋಡ್ತಾ ಹೋದಾಗ ಪ್ರಮುಖವಾಗಿರ್ತಕ್ಕಂಥದ್ದು 3 ಜನ ಯಾತ್ರಿಕರನ್ನು ನಾವು ನೋಡ್ತಕ್ಕಂಥದ್ದು. ಫಾಹಿಯಾನ ಅಂತಕ್ಕಂಥ ವ್ಯಕ್ತಿ ಆರಂಭದಲ್ಲಿ ಬರ್ತಾನ, ಹುಯೆನ್ಸಾಂಗ್ ಅಂತಕ್ಕಂಥ ವ್ಯಕ್ತಿ ಬರ್ತಾನ, ಈಥಿಂಗ್ಸ್ ಅಂತಕ್ಕಂಥ ವ್ಯಕ್ತಿ ಚೀನಾ ಒಂದು ಸ್ವಲ್ಪ ಯಾತ್ರಿಕರು ಪ್ರವಾಸಿಗರಿಗೆ ಸಂಬಂಧಪಟ್ಟಾಗ ನೋಡ್ರೆ 3 ಜನ ವ್ಯಕ್ತಿಗಳನ್ನ ನಾವು ನೋಡ್ತಕ್ಕಂಥದ್ದು. ಇವರು 5ನೇ ಶತಮಾನ, 7ನೇ ಶತಮಾನ, 18ನೇ ಶತಮಾನಕ್ಕೆ ಸಂಬಂಧಪಟ್ಟಂತ ಭಾರತ ಪ್ರವಾಸ ಕೈಗೊಂಡು ತಮ್ಮದೇ ಆಗಿರ್ತಕ್ಕಂಥ ಮಾಹಿತಿಗಳನ್ನ ಕೊಟ್ಟಿರ್ತಕ್ಕಂಥದನ್ನ ನಾವು ನೋಡುವಂಥದ್ದು. ಈ ರೀತಿಯಾಗಿ ಕಣ್ಣಿಗೆ ಕಟ್ಟುವಂಥದ್ದು, ಕಿವಿಯಾರೆ ಕೇಳಿರ್ತಕ್ಕಂಥದ್ದು ಬಹಳಷ್ಟು ಮಾಹಿತಿಗಳು, ಬಹಳಷ್ಟು ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತ ಮಾಹಿತಿಗಳನ್ನ ನಾವು ನೋಡ್ತಕ್ಕಂಥದ್ದು. ಇನ್ನು ಹುಯೆನ್ಸಾಂಗ್ ಅಂತಕ್ಕಂಥ ವ್ಯಕ್ತಿ ಸಾಮಾನ್ಯ ಶಕ 7ನೇ ಶತಮಾನದಲ್ಲಿ ಭಾರತಕ್ಕೆ ಭೇಟಿಯನ್ನು ನೀಡಿರ್ತಕ್ಕಂಥದ್ದು. ಸುಮಾರು 18 ವರ್ಷಗಳ ಕಾಲ ಭಾರತದಲ್ಲಿ ವ್ಯಾಪಕವಾಗಿರ್ತಕ್ಕಂಥ ಪ್ರವಾಸವನ್ನು ಕೈಗೊಂಡ ಈತ ಸಿಯುಕಿ ಅಂತಕ್ಕಂಥ ಒಂದು ಕೃತಿಯನ್ನು ರಚಿಸಿರ್ತಕ್ಕಂಥದ್ದು. ಇದರಲ್ಲಿ ತನ್ನ ಎಲ್ಲ ಮಾಹಿತಿಗಳನ್ನು ಸ್ಟೋರೇಜ್ ಮಾಡಿರ್ತಕ್ಕಂಥದ್ದು. ಭಾರತದಲ್ಲಿ ಇರ್ತಕ್ಕಂಥ ಸಾಮಾಜಿಕ ವ್ಯವಸ್ಥೆ ಏನು, ಧಾರ್ಮಿಕ ವ್ಯವಸ್ಥೆ ಏನು, ಮತ್ತು ಇಲ್ಲಿರ್ತಕ್ಕಂಥ ಒಟ್ಟು ವ್ಯವಸ್ಥೆಗೆ ಸಂಬಂಧಪಟ್ಟಂಗೆ ಇಡೀ ಆಗಿರ್ತಕ್ಕಂಥ ಒಟ್ಟು ವ್ಯವಸ್ಥೆಯ ಒಂದು ಮಾಹಿತಿಯನ್ನ ತಂದೆಯಾಗಿರ್ತಕ್ಕಂಥ ಕೃತಿಯಲ್ಲಿ ಈತ ರಚಿಸಿರ್ತಕ್ಕಂಥದ್ದು. ಸಿಯುಕಿ ಅಂತಕ್ಕಂಥ ಕೃತಿಯಲ್ಲಿ ಮಾಹಿತಿಯನ್ನು ನೀಡಿರ್ತಕ್ಕಂಥದ್ದು. ಇದರೊಂದಿಗೆ ಹರ್ಷವರ್ಧನ ಮತ್ತು 2ನೇ ಪುಲಕೇಶಿ ಆಸ್ಥಾನಕ್ಕೆ ಭೇಟಿ ನೀಡಿ ಅಂದಿನ ಕಾಲದ ಸಾಮಾಜಿಕ ವ್ಯವಸ್ಥೆ, ಧಾರ್ಮಿಕ ವ್ಯವಸ್ಥೆ, ಶಿಕ್ಷಣ, ಆಡಳಿತದ ಬಗ್ಗೆನೂ ಕೂಡ ಮಾಹಿತಿಯನ್ನು ನೀಡ್ತಕ್ಕಂಥದ್ದು. ಇದರೊಂದಿಗೆ ನರ್ಮದಾ ನದಿ ಕಾಳಗ 2ನೇಯ ಪುಲಕೇಶಿ ಜೈವನ್ ಸಾಧಿಸಿರ್ತಕ್ಕಂಥದ್ದು. ಹರ್ಷವರ್ಧನ ಇಲ್ಲಿ ಸೋಲನ್ನು ಅನುಭವಿಸಿರ್ತಕ್ಕಂಥದ್ದು. ಹರ್ಷ ನರ್ಮದೆಯಲ್ಲಿ ಮುಳುಗಿತು ಅಂತಕ್ಕಂಥ ಒಂದು ಮಾತನ್ನು ಕೂಡ ನಾವು ನೋಡ್ತಕ್ಕಂಥದ್ದು. ಹೀಗಾಗಿ ನರ್ಮದಾ ನದಿಯಲ್ಲಿ ನದಿಯ ಒಂದು ಕಾಳಗದಲ್ಲಿ ಇಲ್ಲಿ ಹರ್ಷವರ್ಧನ ಸೋಲನ್ನು ಅನುಭವಿಸಿದ ಅನ್ನುವಂಥ ಮಾಹಿತಿಯನ್ನು ಕೂಡ ನಾವು ನೋಡ್ತಕ್ಕಂಥದ್ದು. ಹಾಗಾಗಿ ಬಹಳಷ್ಟು ಮಾಹಿತಿಗಳನ್ನು ನಾವು ನೋಡ್ತಕ್ಕಂಥದ್ದು. ಬಹಳಷ್ಟು ಜನ ತಮ್ಮದೇ ಆಗಿರ್ತಕ್ಕಂಥ ರೀತಿಯೊಳಗೆ ಮಾಹಿತಿಗಳನ್ನು ನೀಡ್ತಾ ಹೋಗಿರ್ತಕ್ಕಂಥದ್ದು.
ಅದಕ್ಕೆ ಇನ್ನು ನೆಕ್ಸ್ಟ್ ಕೊನೆಯ ಹಂತಕ್ಕೆ ಬಂದಾಗ ಇಲ್ಲಿ ಇಸ್ಲಾಂ ಬರಹಗಾರರು ಮತ್ತು ಸಾಹಿತಿಗಳು ವಿದ್ವಾಂಸರು ಇವರು ಕೂಡ ತಮ್ಮದೇ ಆಗಿರ್ತಕ್ಕಂಥ ಒಂದು ಮಾಹಿತಿಗಳನ್ನು ಕೊಟ್ಟಿರ್ತಕ್ಕಂಥದ್ದು ಉಪಯುಕ್ತವಾಗಿರ್ತಕ್ಕಂಥ ಮಾಹಿತಿಗಳನ್ನ ನಮ್ಮ ಇತಿಹಾಸ ರಚನೆಯಲ್ಲಿ ಉಪಯುಕ್ತ ಮಾಹಿತಿಗಳನ್ನ ಕೊಟ್ಟಿರ್ತಕ್ಕಂಥದ್ದು. ಕೆಲವೊಂದಿಷ್ಟು ಜನ ಸಾಹಿತಿಗಳು, ವಿದ್ವಾಂಸರು, ಬರಹಗಾರರು ತಮ್ಮದೇ ಆಗಿರ್ತಕ್ಕಂಥ ಬರವಣಿಗೆ ಮೂಲಕ ಮಾಹಿತಿಗಳನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ತಕ್ಕಂಥದ್ದು. ಅವರುಗಳು ಈ ಕೆಳಗಿನಂತೆ ಇರ್ತಕ್ಕಂಥವ್ರು ನೋಡ್ರಿ. ಮುಸ್ಲಿಂ ಬರಹಗಾರರು, ಇತಿಹಾಸಕಾರರು, ವಿದ್ವಾಂಸರು ತಮ್ಮದೇ ಆಗಿರ್ತಕ್ಕಂಥ ಕೃತಿಗಳನ್ನ ರಚಿಸಿರ್ತಕ್ಕಂಥದ್ದು. ಅದಕ್ಕೆ ಇನ್ನೆಂತರ ಕೆಲವೊಂದು ಪ್ರಮುಖವಾಗಿರ್ತಕ್ಕಂಥ ಕೃತಿಗಳು ಮತ್ತು ಬರಹಗಾರರನ್ನು ನಾವು ನೋಡ್ತಾ ಹೋದಾಗ ಫಿರ್ದೋಸಿ ಅಂತಕ್ಕಂಥ ವ್ಯಕ್ತಿ ಬರ್ತಾನ, ಶಹನಾಮ ಅಂತಕ್ಕಂಥ ಕೃತಿಯನ್ನು ರಚಿಸಿರ್ತಕ್ಕಂಥದ್ದು. ನೋಡ್ರಿ, ಈಗ ನಿಮ್ಗೆ ಫಸ್ಟ್ ಆಫ್ ಆಲ್ ಹೇಳಿರ್ತಕ್ಕಂಥದ್ದು ಕ್ರಮ ಸಂಖ್ಯೆ ಅಂತ ಹೇಳಿ ಬರ್ಕೋಬೇಕು. ಕ್ರಮ ಸಂಖ್ಯೆ ಆದ ನಂತರ ಏನ್ರಿ ಅಲ್ಲಿ ಲೇಖಕರು, ನೆಕ್ಸ್ಟ್ ಅವ್ರು ಬರೆದಿರ್ತಕ್ಕಂಥ ಕೃತಿಗಳು. ನಾವು ಇನ್ನೂ ಅದರಿಂದ ಮುಂದುವರಿದು ನೆಕ್ಸ್ಟ್ ಏನಂತ ಮಾಹಿತಿ ಏನು ಮಾಹಿತಿ ಹೇಳ್ತೈತಿ ಅದನ್ನು ಕೂಡ ಬರ್ಕೊಂಡ್ರು ಕೂಡ ಭಾಳ ಉಪಯುಕ್ತವಾಗಿರ್ತಕ್ಕಂಥದ್ದು. ಯಾವ ಒಂದು ಯಂತ್ರ ಇದಕ್ಕೆ ಸಂಬಂಧಪಟ್ಟಂಗೆ ಡಂಗೆ ಸೌಂಡ್ ಸ್ಟಾರ್ಟ್ ಮಾಡಬಲ್ಲೆ. ಯಾವ ಒಂದು ಯಂತ್ರ ಕೃತಿ ಯಾವ ಸಾಮ್ರಾಜ್ಯದ ಬಗ್ಗೆ ಮಾಹಿತಿಗಳನ್ನ ತಿಳಿಸ್ತೈತೆ. ಫಾರ್ ಎಕ್ಸಾಂಪಲ್ ನಾವು ಸಿವಿಕೆ ನೋಡ್ರಿ ಭಾಳಷ್ಟು ಮಾಹಿತಿಯನ್ನು ನೀಡ್ತಕ್ಕಂಥದ್ದು. ಅಂದಿನ ಸಾಮಾಜಿಕ, ಧಾರ್ಮಿಕ, ಅದರೊಂದಿಗೆ ಹರ್ಷವರ್ಧನ, 2ನೇ ಪುಲಕೇಶಿ ಎರಡು ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂಗ, ನೆಕ್ಸ್ಟ್ ಏನಂತ ನರ್ಮದಾ ನದಿ ಕಾಳಕ್ಕೆ ಸಂಬಂಧಪಟ್ಟಂಗೆ ಹಿಂಗೆ ಭಾಳಷ್ಟು ವಿಷಯಗಳನ್ನು ತಿಳಿಸ್ತಕ್ಕಂಥದ್ದನ್ನು ನಾವು ನೋಡ್ತಕ್ಕಂಥದ್ದು. ಅದಕ್ಕೋಸ್ಕರ ಏನಂತ್ರ ಇಲ್ಲಿ ನಾವು ಕೆಲವೊಂದಿಷ್ಟು ಬರಹಗಾರರು ಮತ್ತು ಅವ್ರ ಕೃತಿಗೆ ಸಂಬಂಧಪಟ್ಟಂಗೆ ಫಿರ್ದೋಸಿ ಅಂತಕ್ಕಂಥ ಶಹನಾಮ ಅಂತಕ್ಕಂಥ ಕೃತಿಯನ್ನು ಬರೆದಿರ್ತಕ್ಕಂಥದ್ದು. ಬಾಬರ್ ನಾಮ ಅತೆ ತಂದೆ ಆಗಿರ್ತಕ್ಕಂಥ ಒಂದು ಆತ್ಮಚರಿತ್ರೆಯನ್ನು ಬರ್ಕೊಂಡಿರ್ತಕ್ಕಂಥದ್ದು. ಅದಕ್ಕೋಸ್ಕರ ಇಲ್ಲಿ ಮೊಘಲ್ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಇರ್ಬೋದು, ಭಾರತದಲ್ಲಿರ್ತಕ್ಕಂಥ ವ್ಯವಸ್ಥೆ ಇರ್ಬೋದು, ವ್ಯವಸ್ಥೆಗಳ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಆ ಕೃತಿಯಲ್ಲಿ ರಚಿಸಿರ್ತಕ್ಕಂಥದ್ದು. ನೆಕ್ಸ್ಟ್ ಜಹಾಂಗೀರ್ ನಾಮ, ಇದು ಕೂಡ ಜಹಾಂಗೀರ್ನ ಆತ್ಮಚರಿತ್ರೆಯನ್ನು ನಾವು ನೋಡ್ತಕ್ಕಂಥದ್ದು. ಮೊಘಲ್ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂಗ ಬಾಬರ್ ಆದ ನಂತರ ಹುಮಾಯೂನ್ ಬರ್ತಾನ, ಹುಮಾಯೂನ್ ಆದ ನಂತರ ಅಕ್ಬರ್ ಆದ ನಂತರ ಜಹಾಂಗೀರ್ ಆದ ನಂತರ ಶಹಜಾನ್ ಆದ ನಂತರ ಲಾಸ್ಟ್ಲಿ ಔರಂಗಜೇಬ್. ನೋಡ್ರಿ, ಹಿಂಗೆ ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ವ್ಯಕ್ತಿ ಬಾಬರ್ ಮೊಘಲ್ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂಗ, ಜಹಾಂಗೀರ್ನು ಕೂಡ ಮೊಘಲ್ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂಗ. ಇನ್ನೊಬ್ಬ ಪ್ರಮುಖವಾಗಿರ್ತಕ್ಕಂಥ ಬರಹಗಾರ ಅಬುಲ್ ಫಜಲ್ ಅಂತಕ್ಕಂಥ ವ್ಯಕ್ತಿ ಅಕ್ಬರ್ ನಾಮ ಅಂತಕ್ಕಂಥ ಕೃತಿಯನ್ನು ರಚಿಸಿರ್ತಕ್ಕಂಥದ್ದು. ಇದು ಅಕ್ಬರನ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನು ತಿಳಿಸ್ತಕ್ಕಂಥದ್ದು. ಅಲ್ಲಿರ್ತಕ್ಕಂಥ ವ್ಯವಸ್ಥೆಗೆ ಸಂಬಂಧಪಟ್ಟಂಗ ಮಾಹಿತಿಗಳನ್ನ ತಿಳಿಸ್ತಕ್ಕಂಥದ್ದು. ಈತ ಏನಂತಾರ ಅಕ್ಬರ್ನ ಕಾಲದ ಪ್ರಮುಖ ಬರಹಗಾರನಾಗಿರ್ತಕ್ಕಂಥ ವ್ಯಕ್ತಿ. ನೆಕ್ಸ್ಟ್ ಇದರೊಂದಿಗೆ ಅರಬ್ ಪ್ರವಾಸಿಗರಾದ್ರ ಸುಲೇಮಾನ್ ಅಂತಕ್ಕಂಥ ವ್ಯಕ್ತಿ, ಅಲ್ಬುರ್ನಿ ಅಂತಕ್ಕಂಥ ವ್ಯಕ್ತಿ, ಇಬ್ನ ಬತೂತ್ ಅಂತಕ್ಕಂಥ ವ್ಯಕ್ತಿ, ಇವರು ಭಾರತ ಇತಿಹಾಸಕ್ಕೆ ತಮ್ಮದೇ ಆಗಿರ್ತಕ್ಕಂಥ ದಾಖಲೆಗಳನ್ನು ಕೊಟ್ಟಿರ್ತಕ್ಕಂಥದ್ದು. ಭಾಳ ಉಪಯುಕ್ತವಾಗಿರ್ತಕ್ಕಂಥ ಇತಿಹಾಸ ರಚನೆಯಲ್ಲಿ ಅರಬ್ ಪ್ರವಾಸಿಗರು ಕೂಡ ಮಾಹಿತಿಗಳನ್ನು ಕೊಟ್ಟಿರ್ತಕ್ಕಂಥ. ನೋಡ್ರಿ, ಅಲ್ಬುರ್ನಿ ಮತ್ತು ಇಬ್ನ ಬತೂತ್ ಮಹಮ್ಮದ್ ಬಿನ್ ತುಘಲಕನ ಕಾಲಾವಧಿಯಲ್ಲೂ ಕೂಡ ಬರ್ತಕ್ಕಂಥ ಇಬ್ಬರು ಪ್ರಮುಖ ಇತಿಹಾಸಕಾರ. ನೆಕ್ಸ್ಟ್ ಇದರೊಂದಿಗೆ ಇಟಲಿಯ ನಿಕೋಲೋ ಕೋಟಿ ಅಂತಕ್ಕಂಥ ವ್ಯಕ್ತಿ, ಪರ್ಷಿಯಾದ ಅಬ್ದುಲ್ ರಜಾಕ್ ಅಂತಕ್ಕಂಥ ವ್ಯಕ್ತಿ, ಇವರು ಕೂಡ ಭಾರತ ಇತಿಹಾಸ ರಚನೆಯಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಮಾಹಿತಿಗಳನ್ನು ಕೊಟ್ಟಿರ್ತಕ್ಕಂಥದ್ದು. ನೆಕ್ಸ್ಟ್ ಇದರೊಂದಿಗೆ ಪೋರ್ಚುಗಲ್ನ ಬಾರ್ಬೋಸಾ ಅಂತಕ್ಕಂಥ ವ್ಯಕ್ತಿ ಮತ್ತು ಡೊಮಿಗೋ ಪೇಸ್ ಅಂತಕ್ಕಂಥ ವ್ಯಕ್ತಿ, ಪೋರ್ಚುಗಲ್ನ ಇಬ್ಬರು ಪ್ರಮುಖವಾಗಿರ್ತಕ್ಕಂಥ ಸಾಹಿತಿಗಳು ಮತ್ತು ಬರಹಗಾರರು ಕೂಡ ಪ್ರಮುಖವಾಗಿರ್ತಕ್ಕಂಥ ಮಾಹಿತಿಗಳನ್ನು ಕೊಟ್ಟಿರ್ತಕ್ಕಂಥದ್ದು. ಅದೇ ರೀತಿ ರಷ್ಯಾದ ನಿಕಟಿನ್ ಅಂತಕ್ಕಂಥ ವ್ಯಕ್ತಿನೂ ಕೂಡ ಭಾಳಷ್ಟು ಮಾಹಿತಿಗಳನ್ನು ಕೊಟ್ಟಿರ್ತಕ್ಕಂಥದ್ದು. ವಿಜಯನಗರ ಸಾಮ್ರಾಜ್ಯ ಇರ್ಬೋದು, ಬಹುಮನಿ ಸಾಮ್ರಾಜ್ಯಗಳಿರ್ಬೋದು, ಮೌರ್ಯ, ಗುಪ್ತ ಸಾಮ್ರಾಜ್ಯ, ಭಾಳಷ್ಟು ಸಾಮ್ರಾಜ್ಯಗಳ ಇಡೀ ಆಗಿರ್ತಕ್ಕಂಥ ಒಟ್ಟು ವ್ಯವಸ್ಥೆಯನ್ನು ನಾವು ನೋಡ್ತಕ್ಕಂಥದ್ದು. ಭಾಳಷ್ಟು ಮಾಹಿತಿಗಳನ್ನು ಒಳಗೊಂಡಿರ್ತಕ್ಕಂಥದ್ದನ್ನು ನಾವು ನೋಡುವಂಥದ್ದು. ಇಲ್ಲಿ ಮೌರ್ಯ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂಗ, ಗುಪ್ತ, ಮೊಘಲ, ನೋಡ್ರಿ ದೆಹಲಿ ಸುಲ್ತಾನ್ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂಗ ಭಾಳಷ್ಟು ಮಾಹಿತಿಗಳನ್ನು ನೀಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ನೋಡ್ತಕ್ಕಂಥದ್ದು. ಹಾಗಾಗಿ ಭಾಳಷ್ಟು ಮಾಹಿತಿಗಳನ್ನು ಕೊಡುವಂಥದ್ದು. ಅದಕ್ಕೋಸ್ಕರ ಭಾಳಷ್ಟು ಮಾಹಿತಿಗಳನ್ನು ನೀಡುವಂಥದ್ದನ್ನು ನಾವು ನೋಡುವಂಥದ್ದು. ಅದಕ್ಕೋಸ್ಕರ ಭಾಳಷ್ಟು ಮಾಹಿತಿಗಳು ನಮಗೆ ಲಭ್ಯವಾಗ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ನಾವು ನೋಡುವಂಥದ್ದು. ಈ ರೀತಿಯಾಗಿರ್ತಕ್ಕಂಥ ಸಾಹಿತ್ಯ ಆಧಾರಕ್ಕೆ ಸಂಬಂಧಪಟ್ಟಂಗ ಈ ರೀತಿಯಾಗಿರ್ತಕ್ಕಂಥ ಮಾಹಿತಿಯನ್ನು ನಾವು ನೋಡ್ತಾ ಬಂದಿರ್ತಕ್ಕಂಥದ್ದು. ಹಲೋ ಹಂಜಿ ಅವರು, ಹಲೋ. ಹಾಂ,
ನೋಡ್ರಿ ಇದು ಬರ್ಕೊಂಡ್ರೆ ಒಂದು ಲೇಖಕರು ಮತ್ತು ಕೃತಿಗಳು ಕ್ವಶನ್ಸ್ ಅದು ಕೇಳ್ತಿರ್ತಾರೆ. ಮತ್ತು ನಿಮಗೆ ಇನ್ನೊಂದು 5 ಮಾರ್ಕ್ಸಿಗೆ ಕ್ವಶನ್ ಐತಿ. ಏನೈತಿ ಅಂದ್ರೆ ಕ್ವಶನ್ ಇಲ್ಲಿ ಭಾರತ ಇತಿಹಾಸ ರಚನೆಯಲ್ಲಿ ವಿದೇಶಿ ಸಾಹಿತ್ಯವನ್ನು ಬರೆಯಿರಿ, ವಿದೇಶಿ ಸಾಹಿತ್ಯ ಕುರಿತು ಬರೆಯಿರಿ, ವಿದೇಶಿ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಗೆ ಏನು ಮಾಹಿತಿ ಐತ್ಲೆ ಬರೆಯಿರಿ ಅಂತಕ್ಕಂಥ ಮಾಹಿತಿಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ನೋಡಿ ನಾವು ಇಲ್ಲಿ 3 ಭಾಗ ಬರ್ತೈತಿ. 3 ಭಾಗಗಳನ್ನು ಪ್ರತ್ಯೇಕ ಮಾಡಿ ಬರಿತಕ್ಕಂಥ ವ್ಯವಸ್ಥೆ. 5 ಮಾರ್ಕ್ಸಿಗೆ ಸಂಬಂಧಪಟ್ಟಂಗೆ ಕ್ವಶನ್ಸ್ ಕೇಳ್ತಿರ್ತಾರೆ. 5 ಮಾರ್ಕ್ಸಿಗೆ ಸಂಬಂಧಪಟ್ಟಂಗೆ ಕ್ವಶನ್ಸ್ ಕೇಳೋತ್ನ್ಯಾಗ 3 ಭಾಗಗಳನ್ನಾಗಿ ಬರಿತಕ್ಕಂಥದ್ದು. ಆರಂಭದ ಹಂತದಲ್ಲಿ ನಾವು ಗ್ರೀಕ್ ಬರಹಗಾರರನ್ನು, ಗ್ರೀಕ್ ಸಾಹಿತಿಗಳನ್ನು ನೋಡ್ತಕ್ಕಂಥದ್ದು. ಗ್ರೀಕ್ ಬರಹಗಾರರು ಮತ್ತು ಸಾಹಿತಿಗಳನ್ನು ನಾವು ನೋಡ್ತಕ್ಕಂಥದ್ದು. ಗ್ರೀಕ್ ದೇಶಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು. ನೀವು ಮೋಸ್ಟ್ಲಿ ನೋಡ್ರಿ, ನಾವು PUC ಪ್ರಥಮ ವರ್ಷದಲ್ಲಿ ನಾವು ಗ್ರೀಕ್ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂಗೆ ಪೆರಿಕ್ಲಸ್ನ ಸಾಮ್ರಾಜ್ಯ ಇರ್ಬೋದು, ಅಲೆಕ್ಸಾಂಡರ್ ಸಾಮ್ರಾಜ್ಯ ಇರ್ಬೋದು, ಗ್ರೀಕ್ ಮತ್ತು ರೋಮನ್ ಸಾಮ್ರಾಜ್ಯಗಳನ್ನ ಕುರಿತು ಅಧ್ಯಯನ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಗ್ರೀಕ್ ದಾಳಿಕೋರನಾಗಿರ್ತಕ್ಕಂಥ ವ್ಯಕ್ತಿ, ಗ್ರೀಕರ ಪ್ರಮುಖ ಸಾಮ್ರಾಟನಾಗಿರ್ತಕ್ಕಂಥ ವ್ಯಕ್ತಿ ಅಲೆಕ್ಸಾಂಡರ್ ಮಹಾಶಯ ಭಾರತದ ಮೇಲೆ ಕೂಡ ದಾಳಿಯನ್ನು ಮಾಡಿರ್ತಕ್ಕಂಥದ್ದು. ಹೀಗಾಗಿ ಭಾರತದ ಮೇಲೆ ಬಹಳಷ್ಟು ಜನ ದಾಳಿಯನ್ನು ಮಾಡಿರ್ತಕ್ಕಂಥವರಲ್ಲಿ ಆರಂಭಿಕರಾಗಿರ್ತಕ್ಕಂಥದ್ದು ಗ್ರೀಕರು. ಅದಕ್ಕೋಸ್ಕರ ಗ್ರೀಕ್ ಬರಹಗಳು ಸಾಹಿತ್ಯ ಆರಂಭದಲ್ಲಿ ಬರ್ತಕ್ಕಂಥದ್ದು. ಮೆಗಾಸ್ತನೀಸನಿಂದ ಸ್ಟಾರ್ಟ್ ಆಗೈತಿ. ಮೆಗಾಸ್ತನೀಸ, ಇಂಡಿಕಾ, ನೆಕ್ಸ್ಟ್ ಟಾಲ್ಮಿಯ ಜಾಗ್ರಫಿ ಅಂತ ಹೇಳಿ ಬರ್ತೈತಿ. ಅನಾಮಿಕ ದ ಪರಿಪ್ಲೇಸ್ ಆಫ್ ಎರಿಥ್ರಿಯನ್ ಸಿ ಅಂತಕ್ಕಂಥ ಕೃತಿ ಬರ್ತೈತಿ. ಪ್ಲಿನಿಯ ನ್ಯಾಚುರಲ್ ಹಿಸ್ಟರಿ ಅಂತಕ್ಕಂಥದ್ದು ಬರುತ್ತೆ. ಪ್ರತಿಯೊಂದು ಕೃತಿಗಳು, ಪ್ರತಿಯೊಂದು ಗ್ರಂಥಗಳು ತಮ್ಮದೇ ಆಗಿರ್ತಕ್ಕಂಥ ಮಾಹಿತಿಗಳನ್ನು ತಿಳಿಸ್ತಕ್ಕಂಥದ್ದು, ವಿಶೇಷವಾಗಿರ್ತಕ್ಕಂಥ ಮಾಹಿತಿಗಳನ್ನು ತಿಳಿಸ್ತಕ್ಕಂಥದ್ದನ್ನು ನಾವು ನೋಡುವಂಥದ್ದು. ಅದಕ್ಕೋಸ್ಕರ ಈ ರೀತಿಯಾಗಿರ್ತಕ್ಕಂಥ ಒಟ್ಟು ವ್ಯವಸ್ಥೆಯನ್ನು ನಾವು ನೋಡ್ತಕ್ಕಂಥದ್ದು. ನೆಕ್ಸ್ಟ್ 2ನೇ ಹಂತಕ್ಕೆ ಬಂದಾಗ ಚೀನಾದ ಯಾತ್ರಿಕರಿರ್ಬೋದು, ಚೀನಾದ ವಿದ್ಯಾರ್ಥಿಗಳಿರ್ಬೋದು, ಚೀನಾದ ಬರಹಗಾರರಿರ್ಬೋದು, ಅಂತ ಚೀನಾ ಯಾತ್ರಿಕರಿಗೆ ಸಂಬಂಧಪಟ್ಟಂಗ, ಚೀನಾ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಗ ಬಂದ್ರೆ 3 ಜನ ಪ್ರಮುಖವಾಗಿರ್ತಕ್ಕಂಥ ವ್ಯಕ್ತಿಗಳು ಬರ್ತಾರೆ. ಫಾಹಿಯಾನ, ಹುಯೆನ್ತ್ಸಾಂಗ್, ಈಥಿಂಗ್ಸ 3 ಜನ ಪ್ರಮುಖ ಬರಹಗಾರರನ್ನು ನಾವು ನೋಡ್ತಕ್ಕಂಥದ್ದು. ಅವರಲ್ಲಿ 3 ಜನರಲ್ಲಿ ಪ್ರಮುಖವಾಗಿರ್ತಕ್ಕಂಥ ವ್ಯಕ್ತಿ ನೋಡಿ ಫಾಹಿಯಾನ ಫಾಹಿಯಾನ ಮೌರ್ಯ ಸಾಮ್ರಾಜ್ಯಕ್ಕೆ ಭೇಟಿಯನ್ನು ನೀಡಿರ್ತಕ್ಕಂಥದ್ದು. ಅಶೋಕನ ಅರಮನೆ, ಅಶೋಕ ಸಾಮ್ರಾಟನ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನ ಈತ ನೀಡ್ತಕ್ಕಂಥದ್ದು. ನೆಕ್ಸ್ಟ್ ಗುಪ್ತ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂಗೂ ಕೂಡ ಮೌರ್ಯ ಆದ ನಂತರ ಗುಪ್ತ ಸಾಮ್ರಾಜ್ಯ ಬರ್ತೈತಿ, ಅದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನು ನೀಡಿರ್ತಕ್ಕಂಥದ್ದು. ನೆಕ್ಸ್ಟ್ ಹುಯೆನ್ತ್ಸಾಂಗ್ 7ನೇ ಶತಮಾನದಲ್ಲಿ ಭಾರತಕ್ಕೆ ಭೇಟಿ ನೀಡಿರ್ತಕ್ಕಂಥದ್ದು. ಬಹಳಷ್ಟು ವರ್ಷಗಳ ಕಾಲ ಭಾರತದಲ್ಲಿ ಉಳ್ಕೊಂಡಿರ್ತಕ್ಕಂಥದ್ದು ಹುಯೆನ್ತ್ಸಾಂಗ್. 18 ವರ್ಷಗಳ ಕಾಲ ಭಾರತದಲ್ಲಿ ಉಳ್ಕೊಂಡ ಭಾರತವನ್ನು ಬಹಳಷ್ಟು ಬಾರಿ ಪ್ರವಾಸ ಮಾಡಿರ್ತಕ್ಕಂಥದ್ದು. ಉತ್ತರ ಭಾರತ, ದಕ್ಷಿಣ ಭಾರತ, ಇಡೀ ಆಗಿರ್ತಕ್ಕಂಥ ಭಾರತವನ್ನು ವ್ಯಾಪಕವಾಗಿ ಈತ ಅಭ್ಯಾಸ ಮಾಡಿ ಅಧ್ಯಯನ ಮಾಡಿರ್ತಕ್ಕಂಥ ವ್ಯಕ್ತಿ. ಈತ ಪ್ರಮುಖವಾಗಿರ್ತಕ್ಕಂಥ ತಂದೆಯಾಗಿರ್ತಕ್ಕಂಥ ಒಂದು ಕೃತಿಯನ್ನು ರಚಿಸಿರ್ತಕ್ಕಂಥದ್ದು ಹುಯೆನ್ತ್ಸಾಂಗ್. ಸಿಯುಕಿ ಅಂತಕ್ಕಂಥ ಕೃತಿಯನ್ನು ರಚಿಸಿರ್ತಕ್ಕಂಥದ್ದು. ಇದು ಬಹಳಷ್ಟು ಮಾಹಿತಿಯನ್ನು ನೀಡ್ತಕ್ಕಂಥದ್ದು, ಅಮೂಲ್ಯವಾಗಿರ್ತಕ್ಕಂಥ 2 ಸಾಮ್ರಾಜ್ಯಗಳಿಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ನೀಡ್ತಕ್ಕಂಥದ್ದು. ವರ್ಧನ್ ಮಣಿತನಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ನೀಡ್ತೈತಿ. ಇಮ್ಮಡಿ ಪುಲಿಕೇಶಿ ಆಸ್ಥಾನಕ್ಕೆ ಭೇಟಿಯನ್ನು ನೀಡಿರ್ತಕ್ಕಂಥದ್ದು. 2 ಸಾಮ್ರಾಜ್ಯಕ್ಕೆ ಭೇಟಿ ನೀಡಿ ಅಂದಿನ ಸಾಮಾಜಿಕ ವ್ಯವಸ್ಥೆ, ಧಾರ್ಮಿಕ ವ್ಯವಸ್ಥೆ, ವ್ಯಾಪಾರ ವಾಣಿಜ್ಯಗಳು, ಶಿಕ್ಷಣ ವ್ಯವಸ್ಥೆ, ಯಾವ ರೀತಿಯಾಗಿರ್ತಕ್ಕಂಥ ಶಿಕ್ಷಣ ಪದ್ಧತಿ ಇತ್ತು, ಪಾಠ ಪ್ರವಚನಗಳು ಯಾವ ರೀತಿ ನಡೀತಾ ಇದ್ದು, ಬಹಳಷ್ಟು ಮಾಹಿತಿಗಳನ್ನು ಈತ ನೀಡ್ತಕ್ಕಂಥದ್ದು. ನೈಜವಾಗಿರ್ತಕ್ಕಂಥ ಚಿತ್ರಣವನ್ನು ಈತ ನೀಡ್ತಕ್ಕಂಥದ್ದು. ಈತ ಇನ್ನೊಂದು ಬಹಳಷ್ಟು ಇತಿಹಾಸದಲ್ಲಿ ವಿವಾದಾತ್ಮಕವಾಗಿರ್ತಕ್ಕಂಥ ನರ್ಮದಾ ನದಿ ಕಾಳಗದ ಬಗ್ಗೆ ಸ್ಪಷ್ಟವಾಗಿರ್ತಕ್ಕಂಥ ಮಾಹಿತಿಗಳು ಕೆಲವೊಂದಿಷ್ಟು ಇತಿಹಾಸಕಾರರಿಗೆ ಲಭ್ಯವಿಲ್ಲದೆ ಇರತಕ್ಕಂಥ ಪರಿಸ್ಥಿತಿಯಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಕೂಡ ಈತ ಸ್ಪಷ್ಟವಾಗಿ ನೀಡ್ತಕ್ಕಂಥದ್ದು. ನರ್ಮದಾ ನದಿ ಕದನದಲ್ಲಿ ಹರ್ಷವರ್ಧನ ಸೋಲನ್ನು ಅನುಭವಿಸಿದ ಅಂತಕ್ಕಂಥದ್ದು ಸ್ಪಷ್ಟವಾಗಿರ್ತಕ್ಕಂಥ ಮಾಹಿತಿಯನ್ನು ಕೂಡ ಈತ ಕೊಟ್ಟಿರ್ತಕ್ಕಂಥದ್ದು. ಇದು ಉಪಯುಕ್ತವಾಗಿರ್ತಕ್ಕಂಥ ಒಂದು ಮಾಹಿತಿ. ಇದರೊಂದಿಗೆ ನೆಕ್ಸ್ಟ್ 7ನೇ ಶತಮಾನದ ಕೊನೆಯ ಹಂತದಲ್ಲಿ ಭಾರತಕ್ಕೆ ಪ್ರವಾಸ ಕೈಗೊಂಡಿರ್ತಕ್ಕಂಥ ವ್ಯಕ್ತಿ ಈಥಿಂಗ್ಸ್ ಅಂತಕ್ಕಂಥ ವ್ಯಕ್ತಿ ಭಾರತಕ್ಕೆ ಪ್ರವಾಸವನ್ನು ಕೈಗೊಂಡಿರ್ತಾನೆ. ನೆಕ್ಸ್ಟ್ ಇಲ್ಲಿನ ಧಾರ್ಮಿಕ ಸ್ಥಳಗಳು, ಶಿಕ್ಷಣ ಕೇಂದ್ರಗಳಾಗಿರ್ತಕ್ಕಂಥ ಕೆಲವೊಂದಿಷ್ಟು ಸ್ಥಳಗಳಿಗೆ ಈತ ಪ್ರವಾಸವನ್ನು ಕೈಗೊಂಡಿರ್ತಕ್ಕಂಥದ್ದು. ರಾಜಗೃಹ ಅಂತಕ್ಕಂಥದ್ದು ಇರ್ಬೋದು, ಕಾಶಿ ಅಂತಕ್ಕಂಥದ್ದು, ನಳಂದ ಅಂತಕ್ಕಂಥ ಇವು ನಗರಗಳು ಹೆಂಗಿದ್ದು, ನಗರಗಳ ಬಗ್ಗೆ ಈತ ಉಪಯುಕ್ತವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದನ್ನ ನಾವು ನೋಡುವಂಥದ್ದು. ನೆಕ್ಸ್ಟ್ ಕೊನೆ ಹಂತಕ್ಕೆ ಬಂದಾಗ ನೋಡ್ರಿ, ಇಲ್ಲಿ 3 ಹಂತಗಳಲ್ಲಿ ನಾವು ಉತ್ತರವನ್ನು ಬರಿತಾ ಹೋಗ್ಬೇಕು. ಅದಕ್ಕೆ ಕೊನೆಯ 3ನೇ ಹಂತಕ್ಕೆ ಬಂದಾಗ ಮುಸ್ಲಿಂ ಬರಹಗಾರರು ಬರ್ತಾರೆ. ಪರ್ಷಿಯನ್ ಅಥವಾ ಇರ್ಬೋದು, ಮುಸ್ಲಿಂ ಬರಹಗಾರರು ಇರ್ಬೋದು. ಭಾರತವನ್ನು ಮಧ್ಯ ಕಾಲದಲ್ಲಿ ವ್ಯಾಪಕವಾಗಿ ಆಳ್ವಿಕೆ ಮಾಡಿರ್ತಕ್ಕಂಥದ್ದು ಪರ್ಷಿಯನ್ ದಾಳಿಕೋರರು ಅಥವಾ
ನಾವಿಲ್ಲಿ ಅಂದ್ರೆ ಮುಸ್ಲಿಂ ಅರಸರು ಮಧ್ಯಕಾಲದ ಅವಧಿಯಲ್ಲಿ ಸುಲ್ತಾನ್ ಸಂತತಿಗೆ ಸಂಬಂಧಪಟ್ಟಂಗೆ ಅದು ನೋಡ್ತೀವಿ ನಾವು. ಗುಲಾಮಿ ಸಂತತಿ, ತುಘಲಕ, ಸೈಯದ, ಲೋಧಿ, ಖಿಲ್ಜಿ, ಬಹಳಷ್ಟು ಮನೆತನಗಳು ನೋಡ್ತಕ್ಕಂಥದ್ದು. ಅವರು ಆಳ್ವಿಕೆ ಮಾಡಿ ಅವರು ಕೂಡ ಭಾರತ ಇತಿಹಾಸ ರಚನೆಯಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ನೀಡಿರ್ತಕ್ಕಂಥದ್ದು. ಅಂಥವ್ರನ್ನ ನೋಡ್ತಾ ಬಂದಾಗ ಆರಂಭದಲ್ಲಿ ಬರ್ತಕ್ಕಂಥದ್ದು ಅಂತ ನೋಡ್ತಾ ಹೋದಾಗ ನಮ್ಗೆ ಫಿರ್ದೋಸಿ ಅಂತಕ್ಕಂಥ ವ್ಯಕ್ತಿ ಬರಹಗಾರ ಬರ್ತಾನ. ಈತ ಶೆಹನಾಮ ಅಂತಕ್ಕಂಥ ಒಂದು ಕೃತಿಯನ್ನು ರಚಿಸಿರ್ತಕ್ಕಂಥದ್ದು. ಬಾಬರ್ ಬರ್ತಾನ, ಬಾಬರ್ ನಾಮ ಅಂತಕ್ಕಂಥ ಕೃತಿಯನ್ನು ಈತ ರಚಿಸಿರ್ತಕ್ಕಂಥದ್ದು. ಜಹಂಗೀರ್ ನಾಮ ಅಂತಕ್ಕಂಥ ಕೃತಿಯನ್ನು ರಚಿಸಿರ್ತಕ್ಕಂಥದ್ದು. ಅಬುಲ್ ಫಜಲ್ ಅಕ್ಬರ್ ನಾಮ ಅಂತಕ್ಕಂಥದ್ದು ಕೃತಿಯನ್ನು ರಚಿಸಿರ್ತಕ್ಕಂಥದ್ದು. ಅದಕ್ಕೆ ಬಹಳಷ್ಟು ಮಾಹಿತಿಗಳು. ಇದರೊಂದಿಗೆ ಅರಬ್ ಪ್ರವಾಸಿಗರಾಗಿರ್ತಕ್ಕಂಥ ಸುಲೇಮಾನ, ನಿಕೋಲೋ ಕೋಟೆ ಅಂತಕ್ಕಂಥ ವ್ಯಕ್ತಿ, ಪರ್ಷಿಯಾ ಅಬ್ದುಲ್ ರಜಾಕ, ಇಂಥ ಪೋರ್ಚುಗಲ್ನ ಬಾರ್ಬೋಸಾ ಮತ್ತು ಡೊಮಿಂಗೋ ಪೇಸ್ ಅಂತಕ್ಕಂಥ ವ್ಯಕ್ತಿಗಳು, ಪೋರ್ಚುಗೀಸ್ ದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇಬ್ಬರು ಪ್ರಮುಖ ಬರಹಗಾರರು, ಇತಿಹಾಸಕಾರರಿರ್ಬೋದು, ಸಾಹಿತಿಗಳಿರ್ಬೋದು, ಅವ್ರು ಬರೆದಿರ್ತಕ್ಕಂಥದ್ದು. ರಷ್ಯಾ ದೇಶಕ್ಕೆ ಸೇರಿರ್ತಕ್ಕಂಥ ಒಬ್ಬನು ಪ್ರವಾಸಿಗ ನಿಕಟಿನ್ ಅಂತಕ್ಕಂಥ ಒಬ್ಬ ಬರಹಗಾರ ತಂದೆ ಆಗಿರ್ತಕ್ಕಂಥ ಮಾಹಿತಿಗಳನ್ನ ಈತ ಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿ ಬಹಳಷ್ಟು ಜನ ಬರಹಗಾರರು, ವಿದ್ವಾಂಸರು ತಮ್ಮದೇ ಆಗಿರ್ತಕ್ಕಂಥ ಮಾಹಿತಿಗಳನ್ನ ಕೊಟ್ಟಿರ್ತಕ್ಕಂಥದನ್ನ ನಾವು ನೋಡುವಂಥದ್ದು. ಹೀಗಾಗಿ ವಿದೇಶಿ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಗೆ 3 ಹಂತಗಳಲ್ಲಿ ನಾವು ಬರಿತಾ ಹೋದಾಗ 5 ಅಂಕದ ಪ್ರಶ್ನೆಗೆ ನಾವು ಸರಿಯಾದ ರೀತಿಯೊಳಗೆ ಉತ್ತರವನ್ನು ಬರೆಯುವಂಥ ಅವಕಾಶಗಳು ಇರ್ತಕ್ಕಂಥದ್ದು. ಅದಕ್ಕೋಸ್ಕರ ಇಷ್ಟು ಮಾಹಿತಿಗಳನ್ನು ಒಳಗೊಂಡಿರ್ತಕ್ಕಂಥದ್ದು. ಹಲೋ ಹಂಜಿ ಅವರ, ಹಲೋ. ನಾನು ಓದ್ಕೋತ ಬರೀ ಲೇಖಕರು ಮತ್ತು ಕೃತಿಗಳಿಗೆ ಸಂಬಂಧಪಟ್ಟಂಗೆ ಸ್ವಲ್ಪ ಓದ್ಕೋತ ಬರಿ. ದಿ ಪೆರಿಪ್ಲಸ್ ಆಫ್ ಎರಿಥ್ರಿಯನ್ ಸಿ ಅಂತ ಹೇಳಿ, ದಿ ಪೆರಿಪ್ಲಸ್ ಆಫ್ ಎರಿಥ್ರಿಯನ್ ಸಿ ಅಂತಕ್ಕಂಥದ್ದು. ಹಾಂ ಹಾಂ ಹಾಂ, 1 ಮಾರ್ಕ್ಸಿಗೆ ಕ್ವಶನ್ ಆಯ್ತು. ಮತ್ತು ಇದನ್ನು ಒಂದೇದು ಹೇಳಲಿಲ್ಲರಲ್ಲ ಇವ್ರು ಮೆಗಾಸ್ತಿನಿಸ್ ಇಂಡಿಕಾ ಲಾಸ್ಟ್ ಬರ್ಕೊಂಡ್ರು. ಹಾಂ, ಓಕೆ. ನೆಕ್ಸ್ಟ್, ಚೀನಾ ಯಾತ್ರಿಕರು. ಹಾಂ, ಅಲ್ರಿ ಹುಯೆನ್ಸ್ ತ್ಯಾಂಗ್ ಕೃತಿ ಬರ್ಕೋಬೇಕ್ರಿ. ಹುಯೆನ್ಸ್ ತ್ಯಾಂಗನ ಕೃತಿ ಸಿಯುಕಿ ಅಂತಕ್ಕಂಥದ್ದು. ಹುಯೆನ್ಸ್ ತ್ಯಾಂಗನ ಕೃತಿ. ಹಾಂ, ನೆಕ್ಸ್ಟ್ ಮುಸ್ಲಿಂ ಬರಹಗಾರರು. ಹಾಂ, ನೋಡ್ರಿ ಇದರೊಂದಿಗೆ ಇವರು ಪ್ರಮುಖವಾಗಿರ್ತಕ್ಕಂಥ ಬರಹಗಾರರು ಮತ್ತು ಸಾಹಿತಿಗಳು. ಇದರೊಂದಿಗೆ ಇನ್ನು ಹಲವಾರು ಜನ ಎಂತ ಪ್ರವಾಸಿಗರು, ಅರಬ್ ಪ್ರವಾಸಿಗರಾಗಿರ್ತಕ್ಕಂಥ ಸುಲೇಮಾನ್ ಅಂತಕ್ಕಂಥದ್ದು. ನೆಕ್ಸ್ಟ್ ಅಲ್ಬೂರ್ನಿ, ಇಬ್ನ ಬತುತಾ. ನೋಡ್ರಿ ಭಾಳಷ್ಟು ಜನ ಭಾರತ ಪ್ರವಾಸವನ್ನು ಕೈಗೊಂಡ ಭಾರತದ ಬಗ್ಗೆ ಭಾಳಷ್ಟು ಮಾಹಿತಿಗಳನ್ನು ನೀಡ್ತಕ್ಕಂಥದ್ದು. ಇತಿಹಾಸ ರಚನೆಯಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಅಮೂಲ್ಯವಾಗಿರ್ತಕ್ಕಂಥ ಒಂದು ಇಂಥ ಸಾಹಿತ್ಯವನ್ನು ಇವರು ರಚಿಸಿರ್ತಕ್ಕಂಥದ್ದು. ನೆಕ್ಸ್ಟ್ ಇವರು ಆದ ನಂತರ ಇಲ್ಲಿ ನಾವು ಇಟ್ಲಿ ದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಸಾಹಿತಿಗಳು, ಬರಹಗಾರರನ್ನು ಕೂಡ ನಾವು ನೋಡುವಂಥದ್ದು. ಭಾಳಷ್ಟು ಜನ ಎಂತ್ರ ಸೌಂಡ್ ಕಟ್ ಮಾಡ್ರಿ. ಹುಯೆನ್ಸ್ ತ್ಯಾಂಗನ ಕೃತಿ ಸಿಯುಕಿ. ಸಿಯುಕಿ. ಹಾಂ ಸರಿ. ಮತ್ತು ಇಲ್ಲಿ ಮಧ್ಯಕಾಲೀನ ಇತಿಹಾಸಕ್ಕೆ ಸಂಬಂಧಪಟ್ಟಂಗೆ ಭಾಳಷ್ಟು ಜನ ಮುಸ್ಲಿಂ ಅರಸರು ಆಳ್ವಿಕೆ ಮಾಡಿರ್ತಕ್ಕಂಥದ್ದು. ಪರ್ಷಿಯಾ ದೇಶಕ್ಕೆ ಸಂಬಂಧಪಟ್ಟಂಗೆ ಇರ್ಬೋದು, ಅರೇಬಿಯಾ ದೇಶಕ್ಕೆ ಸಂಬಂಧಪಟ್ಟಂಗೆ ಭಾಳಷ್ಟು ಜನ ಸಾಹಿತಿಗಳು, ವಿದ್ವಾಂಸರು ತಮ್ಮದೇ ಆಗಿರ್ತಕ್ಕಂಥ ಮಾಹಿತಿಗಳನ್ನು ನೀಡ್ತಾ ಬಂದಿರ್ತಕ್ಕಂಥದ್ದು. ವಿಶೇಷ ಮಾಹಿತಿಗಳನ್ನು ನೀಡ್ತಾ ಬಂದಿರ್ತಕ್ಕಂಥದ್ದನ್ನು ನಾವು ನೋಡುವಂಥದ್ದು. ನೋಡ್ರಿ, ಇಷ್ಟು ದೇಶೀಯ ಸಾಹಿತ್ಯ ಮತ್ತು ವಿದೇಶಿ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಗೆ ನಾವು ನೋಡ್ತಾ ಹೋದ್ವಿ ಅಂದ್ರೆ ಇಡೀ ಆಗಿರ್ತಕ್ಕಂಥ ಮಾಹಿತಿ ಕಂಪ್ಲೀಟ್ ಆಗಿರ್ತಕ್ಕಂಥದ್ದು. ಇಲ್ಲಿ ನಾವು ನೋಡ್ರಿ ಪ್ರಾಕ್ತನ ಆಧಾರಕ್ಕೆ ಸಂಬಂಧಪಟ್ಟಂಗೆ ನಾವು ನೋಡ್ತಾ ಹೋದ್ವಿ ಅಂದ್ರೆ ಉತ್ಖನನಗಳು ಅಂತ ಹೇಳಿ ಫಸ್ಟ್ ಬರ್ತೈತಿ. ಉತ್ಖನನ ಒಳಗೆ ಮೂಲ ಆಧಾರಗಳನ್ನ ಹೆಕ್ಕಿ ತೆಗೆಯಲು ಕೈಗೊಳ್ಳುವ ವೈಜ್ಞಾನಿಕ ಬೋಗಿತವನ್ನ ಉತ್ಖನನ ಅಂತ ಹೇಳಿ ಕರೀತಾರ. ಅಂದ್ರೆ 2 ಮಾರ್ಕ್ಸಿಗೆ ಕ್ವಶನ್ ಕೂಡ ಇರುವಂಥದ್ದು, ಭಾಳ ಈಸಿ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ನೋಡ್ರಿ, ಉತ್ಖನನದ ಮೂಲಕ ಭಾಳಷ್ಟು ನಮ್ಗೆ ಅವಶೇಷಗಳು ಸಿಕ್ಕಿರ್ತಕ್ಕಂಥದ್ದು, ಆಧಾರಗಳು ಸಿಕ್ಕಿರ್ತಕ್ಕಂಥದ್ದನ್ನು ನಾವು ನೋಡುವಂಥದ್ದು. ಇದು ಭಾರತ ಇತಿಹಾಸ ರಚನೆಯಲ್ಲಿ ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು.
ಏನ್ರ ಭಾರತೀಯ ಪುರಾತತ್ವ ಇಲಾಖೆ 1904ರಲ್ಲಿ ಲಾರ್ಡ್ ಕರ್ಜನ್ ಅಂತಕ್ಕಂಥ ವ್ಯಕ್ತಿ ಭಾರತೀಯ ಪುರಾತತ್ವ ಇಲಾಖೆಯನ್ನು ಸ್ಥಾಪನೆ ಮಾಡ್ತಾನೆ. ಪುರಾತತ್ವ ಇಲಾಖೆಯವರು ಏನ್ರ ಉತ್ಖನನಗಳನ್ನು ಕೈಗೊಂಡಿರ್ತಕ್ಕಂಥದ್ದು. ಬಹಳಷ್ಟು ಸ್ಥಳಗಳಲ್ಲಿ ಉತ್ಖನನವನ್ನು ಕೈಗೊಳ್ಳುವುದರ ಮೂಲಕ ಕೆಲವೊಂದಿಷ್ಟು ಆಧಾರಗಳು, ಇತಿಹಾಸ ರಚನೆಗೆ ಸಂಬಂಧಪಟ್ಟಂತ ಆಧಾರಗಳು ಸಿಕ್ಕಿರ್ತಕ್ಕಂಥದ್ದು. ಆಧಾರಗಳ ಮೇಲೆ ಕಾರ್ಬನ್ 14 ಅಂತಕ್ಕಂಥದ್ದು ಪೊಟ್ಯಾಸಿಯಂ ವಿಧಾನಗಳ ಮೂಲಕ ಸ್ಪಷ್ಟವಾಗಿರ್ತಕ್ಕಂಥ ಮಾಹಿತಿಗಳನ್ನ ನಮಗೆ ಸಿಗ್ತಕ್ಕಂಥದ್ದನ್ನು ನಾವು ನೋಡುವಂಥದ್ದು. ಸ್ಪಷ್ಟ ಮಾಹಿತಿ ನಾವು ಸಿಗುವಂಥದ್ದನ್ನು ನಾವು ನೋಡುವಂಥದ್ದು. ಅದಕ್ಕೋಸ್ಕರ ಭಾಳಷ್ಟು ಮಾಹಿತಿಗಳು ಪುರಾತತ್ವ ಇಲಾಖೆ ಪ್ರಾಕ್ತನ ಆಧಾರಕ್ಕೆ ಸಂಬಂಧಪಟ್ಟಂಗೆ ಉತ್ಖನನಗಳಲ್ಲಿ ಮಾಹಿತಿ ಸಿಗ್ತಕ್ಕಂಥದ್ದು. ಸ್ಮಾರಕಗಳು ನೋಡಿ, ಸ್ಮಾರಕಗಳು ಸಾಮ್ರಾಜ್ಯದ ನೇರ ಆಧಾರಗಳಾಗಿರ್ತಕ್ಕಂಥದ್ದು. ಬೇಲೂರು, ಹಳೆಬೀಡು ಅಂತಕ್ಕಂಥದ್ದು ಹೊಯ್ಸಳರ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂಗ ಸ್ಪಷ್ಟ ಮಾಹಿತಿಯನ್ನು ನೀಡ್ತಕ್ಕಂಥದ್ದು. ಇಲ್ಲಿ ಅಜಂತ, ಎಲ್ಲೋರ ಮಹಾರಾಷ್ಟ್ರಕ್ಕೆ ಸಂಬಂಧಪಟ್ಟಂಗ ಸ್ಮಾರಕಗಳು ತಮ್ಮದೇ ಆಗಿರ್ತಕ್ಕಂಥ ಸಾಂಸ್ಕೃತಿಕ ಪರಂಪರೆಯನ್ನು ತಿಳಿಸ್ತಕ್ಕಂಥದ್ದು. ಬುದ್ಧನ ಮೂರ್ತಿಗಳಿರ್ಬೋದು, ಗುಮ್ಟೇಶ್ವರ ವಿಗ್ರಹ ಇರ್ಬೋದು, ಜೈನ ಧರ್ಮಕ್ಕೆ ಸಂಬಂಧಪಟ್ಟಂಗ, ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂಗ ಭಾಳಷ್ಟು ಸ್ಥಳಗಳಲ್ಲಿ ಭಾಳಷ್ಟು ಸ್ಮಾರಕಗಳು ಸಾಮ್ರಾಜ್ಯದ ನೇರ ಸಂಬಂಧಗಳನ್ನು ಹೊಂದಿರತಕ್ಕಂಥದ್ದು. ವ್ಯಕ್ತಿಗೆ ನೇರ ಸಂಬಂಧಗಳನ್ನು ಹೊಂದಿರತಕ್ಕಂಥ ಸ್ಮಾರಕಗಳು ಇತಿಹಾಸ ರಚನೆಯಲ್ಲಿ ಇವು ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ಆಧಾರಗಳಾಗಿರ್ತಕ್ಕಂಥದ್ದು. ನಾಣ್ಯಗಳು, ನೆಕ್ಸ್ಟ್ ನಾಣ್ಯಗಳ ಅಧ್ಯಯನ ನಾಣ್ಯಶಾಸ್ತ್ರವಾಗಿದೆ ಅನ್ನುವಂಥದ್ದನ್ನು ಕೂಡ ನೋಡ್ತಕ್ಕಂಥದ್ದು. ನಾಣ್ಯಗಳು ಕಾಲ, ರಾಜವಂಶ, ಆರ್ಥಿಕ ಸ್ಥಿತಿ, ಸಾಮಾಜಿಕ ಸ್ಥಿತಿ, ಧಾರ್ಮಿಕ ಸ್ಥಿತಿಗಳನ್ನು ತಿಳಿಸ್ತಕ್ಕಂಥದ್ದು. ಸಾಮ್ರಾಜ್ಯ ವಿಸ್ತಾರ ಇರ್ಬೋದು, ಲೋಹ ವಿದ್ಯೆಗೆ ಸಂಬಂಧಪಟ್ಟಂಗ, ಕಲಾ ಕೌಶಲ್ಯಕ್ಕೆ ಸಂಬಂಧಪಟ್ಟಂಗ, ಬಿರುದುಗಳಿಗೆ ಸಂಬಂಧಪಟ್ಟಂಗೂ ಕೂಡ ನಾವು ಮಾಹಿತಿಗಳನ್ನು ತಿಳಿದುಕೊಳ್ತಕ್ಕಂಥದ್ದು. ವ್ಯಾಪಾರ ವಾಣಿಜ್ಯಕ್ಕೆ ಸಂಬಂಧಪಟ್ಟಂಗೆ ಯಾವ ದೇಶದೊಂದಿಗೆ ವ್ಯಾಪಾರ ವಾಣಿಜ್ಯಗಳನ್ನು ಕೂಡ ಹೊಂದಿರತಕ್ಕಂಥದ್ದು. ನಾಣ್ಯಗಳು ರಾಜನ ಪ್ರತಿರೂಪವಾಗಿರ್ತಕ್ಕಂಥದ್ದು. ನಾಣ್ಯಗಳಲ್ಲಿ ರಾಜ ಮುದ್ರೆಗಳಿರ್ಬೋದು, ರಾಜನ ಚಿತ್ರಗಳಿರ್ಬೋದು, ರಾಣಿಯರ ಚಿತ್ರಣಗಳಿರ್ಬೋದು. ನೋಡ್ರಿ, ಬಹಳಷ್ಟು ಮಾಹಿತಿಗಳನ್ನು ತಿಳಿಸ್ತಕ್ಕಂಥದ್ದು. ಭಾರತದಲ್ಲಿ ಸುಮಾರು 3 ರೀತಿಯಾಗಿರ್ತಕ್ಕಂಥ ನಾಣ್ಯಗಳು ಚಲಾವಣೆಯಲ್ಲಿ ಇದ್ದಿರ್ತಕ್ಕಂಥದ್ದನ್ನ ನಾವು ನೋಡುವಂಥ. ಚಿನ್ನ, ಬೆಳ್ಳಿ, ತಾಮ್ರದ ನಾಣ್ಯಗಳು ಕೂಡ ಇರತಕ್ಕಂಥದ್ದು ನಾವು ನೋಡುವಂಥ. ನೆಕ್ಸ್ಟ್ ಇಲ್ಲಿ ನಾವು 4ನೇದಾಗಿ ನೋಡ್ತಾ ಹೋದಾಗ ವರ್ಣಚಿತ್ರಗಳ ಬರ್ತಾವ. ವರ್ಣಚಿತ್ರಗಳು ಬಹಳಷ್ಟು ವಿಶಿಷ್ಟತೆಯಿಂದ ಕೂಡಿರ್ತಕ್ಕಂಥ ವರ್ಣಚಿತ್ರಗಳು ಇವು ಸಾಮಾಜಿಕ, ಧಾರ್ಮಿಕ, ಸಂಸ್ಕೃತಿಯ ವಿಷಯಗಳನ್ನ ಕಣ್ಣಿಗೆ ಕಟ್ಟುವಂತೆ ತಿಳಿಸ್ತಕ್ಕಂಥದ್ದು. ಅಂದಿನ ಕಾಲದ ವ್ಯವಸ್ಥೆ ಆಳುವ ರಾಜ ಅಂತಕ್ಕಂಥ ವ್ಯಕ್ತಿ ಹೆಂಗಿದ್ದ ವರ್ಣಚಿತ್ರದಲ್ಲಿ ಇರ್ತಕ್ಕಂಥದ್ದು. ನಾವು ಅಜಂತ ಗುಹದಲ್ಲಿ ಇರ್ತಕ್ಕಂಥ ಚಿತ್ರಗಳು ನೋಡ್ರ ನಾವು ಸ್ಪಷ್ಟ ಮಾಹಿತಿ ನೀಡ್ತಕ್ಕಂಥದ್ದು. ಆಳುವ ವರ್ಗ, ರಾಜ ಅಂದ್ರೆ ಯಾವ ರೀತಿಯಾಗಿರ್ತಕ್ಕಂಥದ್ದು, ನೃತ್ಯಗಾರ್ತಿ ಅಥವಾ ನೃತ್ಯ ಮಾಡ್ತಕ್ಕಂಥ ವ್ಯಕ್ತಿಗಳು ಹೆಂಗಿರ್ತಾರ, ನೆಕ್ಸ್ಟ್ ಉಡುಗೆಗಳು, ಆಭರಣಗಳು, ಅಂದಿನ ಸಂಬಂಧಪಟ್ಟಂತ ಸಾರ್ವಜನಿಕವಾಗಿರ್ತಕ್ಕಂಥ ಮನೋರಂಜನೆ ಇರ್ಬೋದು, ಕೇಶಾಲಂಕಾರ ಇರ್ಬೋದು, ಉತ್ಸವಗಳು ನಡೀತಕ್ಕಂಥ ಸಭೆ ಸಮಾರಂಭಗಳ ಮಾಹಿತಿಯನ್ನು ತಿಳಿಸ್ತಕ್ಕಂಥದ್ದು. ನೋಡಿ, ಫಾರ್ ಎಕ್ಸಾಂಪಲ್ ಅಜಂತ ಗುಹೆಯಲ್ಲಿರ್ತಕ್ಕಂಥ ಒಂದು ಮನಮೋಹಕವಾಗಿರ್ತಕ್ಕಂಥ ಒಂದು ಘಟನೆ, ಬಹಳ ನಿಜವಾಗ್ಲೂ ನೈಜತೆಯನ್ನು ಹೊಂದತಕ್ಕಂಥದ್ದು. 2ನೇ ಪುಲಿಕೇಶಿ 2ನೇ ಕುಶರನ್ನ ಸ್ವಾಗತಿಸ್ತಕ್ಕಂಥ ಒಂದು ಘಟನೆ ಬಹಳಷ್ಟು ಅರ್ಥವರ್ಥವಾಗಿರ್ತಕ್ಕಂಥದ್ದು. ನಿಜವಾಗ್ಲೂ ವಾಸ್ತವಿಕವಾಗಿ ರಾಜ ಒಬ್ಬ ದೂತ ನಿತ್ತಾನು, ಆತನನ್ನು ಸ್ವಾಗತಿಸ್ತಾ ಇದ್ದಾನೆ ಅಂತಕ್ಕಂಥ ನೈಜ ಚಿತ್ರಣವನ್ನು ನಾವು ನೋಡ್ತಕ್ಕಂಥದ್ದು. ಬಹಳಷ್ಟು ವಿಶಿಷ್ಟತೆಯಿಂದ ಕೂಡಿರ್ತಕ್ಕಂಥ ಒಂದು ಚಿತ್ರಣವನ್ನು ನಾವು ನೋಡ್ತಕ್ಕಂಥದ್ದು. ಲಾಸ್ಟ್ಲಿ ಪ್ರಾಕ್ತನ ಆಧಾರಗಳಿಗೆ ಸಂಬಂಧಪಟ್ಟಂಗ ನಾವು ಲಾಸ್ಟ್ಲಿ ನೋಡಿದಾಗ ಶಾಸನಗಳ ಬರ್ತಾವ. ಶಾಸನಗಳ ಅಧ್ಯಯನವನ್ನ ಶಾಸನ ಶಾಸ್ತ್ರ ಅಂತ ಕರೀತಾರೆ. 1 ಮಾರ್ಕ್ಸಿಗೆ ಸಂಬಂಧಪಟ್ಟಂಗ ಕ್ವಶನ್ ಐತಿ. ಅದಕ್ಕೆ ಬಹಳಷ್ಟು ಭಾರತದಲ್ಲಿ ಸುಮಾರು 75,000ಕ್ಕಿಂತಲೂ ಕೂಡ ಹೆಚ್ಚಿನ ಶಾಸನಗಳು ಲಭ್ಯವಾಗಿರ್ತಕ್ಕಂಥದ್ದನ್ನು ನೋಡ್ತಕ್ಕಂಥದ್ದು. ಶಾಸನಗಳ ಭಾಷೆಗೆ ಸಂಬಂಧಪಟ್ಟಂಗ ನಾವು ನೋಡ್ತಾ ಹೋದ್ವಿ ಅಂದ್ರೆ ಸಂಸ್ಕೃತ, ಪಾಲಿ, ಪ್ರಾಕೃತ, ತಮಿಳ, ತೆಲುಗು ಮುಂತಾದ ಭಾಷೆಗಳಲ್ಲಿ ಶಾಸನಗಳು ರಚಿತವಾಗಿರ್ತಕ್ಕಂಥದ್ದನ್ನ ನಾವು ನೋಡ್ತಕ್ಕಂಥದ್ದು. ಇನ್ನೊಂದು ನಾವು ಅಶೋಕ ಚಂದ್ರ ಇಲ್ಲಿ ಮೌರ್ಯ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂಗೂ ಕೂಡ ಬಹಳ ವಿಶಿಷ್ಟವಾಗಿರ್ತಕ್ಕಂಥದ್ದು. ಮೌರ್ಯ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂಗ ಅಶೋಕ ಬಹಳಷ್ಟು ಶಾಸನಗಳನ್ನು ಹೊರಡಿಸಿರ್ತಕ್ಕಂಥ ವ್ಯಕ್ತಿ. ಅದಕ್ಕೆ ಬಹಳಷ್ಟು ಶಾಸನಗಳು ಮೌಲ್ಯವಿತ್ತ, ನಂಬಲಾರ, ಪ್ರಮಾಣಬದ್ಧ, ನೇರವಾಗಿರ್ತಕ್ಕಂಥ ಮಾಹಿತಿಯನ್ನು ತಿಳಿಸೋದ್ರ ಮೂಲಕ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಮಾಹಿತಿಯನ್ನು ನೀಡ್ತಕ್ಕಂಥ ಮಾಧ್ಯಮವಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತಕ್ಕಂಥದ್ದು. ರಾಜನಿಗೆ ಸಂಬಂಧಪಟ್ಟಂಗ ಆತನ ಒಂದು ವ್ಯವಸ್ಥೆ, ಧಾರ್ಮಿಕ, ಸಾಮಾಜಿಕ, ರಾಜಕೀಯವಾಗಿರ್ತಕ್ಕಂಥ ದಾನ ದತ್ತಿಗಳಿಗೆ ಸಂಬಂಧಪಟ್ಟಂಗೆ ಬಹಳಷ್ಟು ಮಾಹಿತಿಗಳನ್ನ ನೀಡ್ತಕ್ಕಂಥದ್ದು. ನೋಡಿ, ಇಲ್ಲಿ ಉದಾಹರಣೆ ಆಗಿರ್ತಕ್ಕಂಥದ್ದು ಒರಿಸ್ಸಾ ರಾಜ್ಯದ ಹತ್ತಿಗೊಪ್ಪ ಶಾಸನ ಅಂತಕ್ಕಂಥದ್ದು. ಈ ಶಾಸನ ಕಾರ್ವೆಲ್ಲನ ದಿಗ್ವಿಜಯಗಳನ್ನ ತಿಳಿಸ್ತಕ್ಕಂಥದ್ದು. ಮಾನ್ಯ ಹೇಳಿರ್ತಕ್ಕಂಥ ತರಗತಿಯಲ್ಲೂ ಕೂಡ ಮಾಹಿತಿ ಇರ್ತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ಶಾಸನಗಳು ಬರ್ತಾವೆ.
ನಂತರ ಒರಿಸ್ಸಾ ರಾಜ್ಯದ ಹದಿಗುಫಾ ಶಾಸನ ಅಂತಕ್ಕಂಥದ್ದು ಕಾರ್ವೆಲ್ಲನ ದಿಗ್ವಿಜಯಗಳನ್ನ ತಿಳಿಸ್ತಕ್ಕಂಥದ್ದು. ಹರಿಸೇನನಿಂದ ರಚಿತವಾಗಿರ್ತಕ್ಕಂಥ ಅಲಹಾಬಾದ್ ಸ್ತಂಭ ಶಾಸನ ಸಮುದ್ರಗುಪ್ತನ ದಿಗ್ವಿಜಯಗಳನ್ನ ಅಥವಾ ಸಾಧನೆಗಳನ್ನ ತಿಳಿಸ್ತಕ್ಕಂಥದ್ದು. ನೆಕ್ಸ್ಟ್ ಇಲ್ಲಿ ರವಿಕೀರ್ತಿ ರಚಿಸಿರ್ತಕ್ಕಂಥ ಐಹೊಳೆ ಶಾಸನ, ಇಲ್ಲಿ ನಾವು ಐಹೊಳೆ ಶಾಸನ ಇರ್ಬೋದು, ಕಾಕುತ್ಸ ವರ್ಮನಿಗೆ ಸಂಬಂಧಪಟ್ಟಂಗ ಹಲ್ಮಿಡಿ ಶಾಸನಗಳಿರ್ಬೋದು, ಕರ್ನಾಟಕ ಇತಿಹಾಸ, ಭಾರತ ಇತಿಹಾಸಕ್ಕೆ ಸಂಬಂಧಪಟ್ಟಂತ ಬಹಳಷ್ಟು ಮಾಹಿತಿಗಳನ್ನ ತಿಳಿಸ್ತಕ್ಕಂಥದ್ದು. 5 ಅಂಕಕ್ಕೆ ಸಂಬಂಧಪಟ್ಟಂಗ 2 ಪ್ರಶ್ನೆಗಳಿಗೆ ಸಂಬಂಧಪಟ್ಟಂಗೂ ಕೂಡ ಒಂದೊಂದು ಸಾರಿ ಪ್ರಶ್ನೆಯನ್ನು ಕೇಳ್ತಿರ್ತಾರೆ. ಪ್ರಾಕ್ತನ ಆಧಾರಕ್ಕೆ ಸಂಬಂಧಪಟ್ಟಂತ ಭಾರತ ಇತಿಹಾಸ ರಚನೆಯಲ್ಲಿ ಪ್ರಾಕ್ತನ ಆಧಾರಗಳ ಮಹತ್ವತೆಯನ್ನ ಬರೀರಿ ಅಂತ ಕ್ವಶನ್ಸ್ ಕೇಳ್ತಿರ್ತಾರ. ನಂತರ ಭಾರತ ಇತಿಹಾಸ ರಚನೆಯಲ್ಲಿ ಸಾಹಿತ್ಯಿಕ ಆಧಾರ ಅಥವಾ ದೇಶೀಯ ಸಾಹಿತ್ಯ ಅಂತ ಕೇಳ್ತಿರ್ತಾರೆ.